ಡ್ಯಾಡಿ, ಆಫೀಸು ಮನೆ ಪಕ್ಕದಲ್ಲಿರೋದು ಅಡ್ವಾಂಟೇಜೋ ಡಿಸ್ಅಡ್ವಾಂಟೇಜೋ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ಗೇನೆ ಇವತ್ತು ಆಫ್. ನನಗೇನೆ ಇವತ್ತೊಂದು ಮುಖ್ಯವಾದ ವಿಷಯ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನಂತಾನೆ ಗೊತ್ತಾಗ್ತಿಲ್ಲಪ್ಪ. ನನ್ಗೇನೋ ಬೆಳಗ್ಗೆಯಿಂದ ಗಂಟ್ಲು ಒಂಥರ ಇದೆ. ನಿನ್ ಕೈಯಾರೆ ಒಂದು ಶುಂಠಿ ಟೀ ಮಾಡ್ಕೊಟ್ಟೆ ಅಂತ ಇಟ್ಕೋ. ಎಲ್ಲ ವಿಷಯ ನಾನು ಹೇಳ್ಬಿಡ್ತೀನಿ. ಇವತ್ ನನಗೆ ಸಖತ್ತು ಸಂತೋಷವಾಗಿದೆಯಪ್ಪ. ಆಸ್ಪತ್ರೆ ಲೀಸ್ ಅಮೌಂಟ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕಿದ್ದಾಯ್ತು. ನೀನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ದೆ ಅಂತ ಇಟ್ಕೊಂಡ್ರೆ ಇನ್ಶಾ ಅಲ್ಲ ಆ ಆಸ್ಪತ್ರೆ ನಿನಗೆ ಸ್ವಂತವಾಗೇ ಇಸ್ಕೊಡ್ತೀನಿ. ಇನ್ಶಾ ಅಲ್ಲ. ಅಪ್ಪ ಹೇಗಪ್ಪ, ನೀವು ನನ್ನನ್ನ ಡಾಕ್ಟರ್ ಓದಿಸ್ಬೇಕು ಅನ್ಕೊಂಡ್ರಿ, ಮಾಡ್ಬಿಟ್ರಿ. ಈಗ ಸ್ವಂತವಾಗಿ ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಿದ್ದೀರಾ. ಒಂದು ಸಾಧಾರಣ ಬ್ರೋಕರ್ ಆಗಿ ಹೇಗಿದೆಲ್ಲ ಸಾಧ್ಯ ನಿಮ್ಗೆ? ನಿಮ್ಗೆ ಸ್ಟ್ರಗಲ್ ಪೀರಿಯಡ್ ಇಲ್ವಾ? ಹೌದು, ಈ ಪ್ರಪಂಚದಲ್ಲಿ ಆಸೆ ಇಲ್ಲದೆ ಇರೋನು ಆ ದೇವ್ರು ಮಾತ್ರನೇ. ನಾನೊಬ್ಬ ಮನುಷ್ಯ ತಾನೆ, ನಾನು ಹಿಂಗೆಲ್ಲ ಮಾಡೋಕ್ಕಾಗುತ್ತಾ ನೀನೇ ಹೇಳ್ತೀಯಾ? ಅದಕ್ಕೆ ಮಲಗಿದ್ದೆ. ಅಲ್ಲ, ನನ್ನ ಕತ್ ಮೇಲೆ ಕಾಲಿಟ್ಟು ತುಳಿತಾ ಇದ್ರು. ಅವ್ರು ಓದಿದ್ದಕ್ಕೂ ಒಂದು ಅರ್ಥ ಇದೆ ಅಂದ್ರೆ ಅಲ್ಲ ತುಳಿದಕ್ಕೂ ಒಂದು ಅರ್ಥ ಇರುತ್ತಲ್ವಾ? ಅಲ್ಲ, ನನ್ನ ಕತ್ತನ್ನ ಯಾಕೆ ಹಿಂಗೆ ತುಳಿತಿದ್ಯಾ ಅಂತ ನಾನಾಗೆ ಹೋಗಿ ಕೇಳಿದ್ರೆ ಅವ್ನು ಇನ್ನೊಂದು ಸ್ವಲ್ಪ ಜೋರಾಗಿ ತುಳಿದ್ಬಿಟ್ರೆ ನಮ್ಗೆ ಬೇಜಾರಾಗುತ್ತಲ್ವಾ? ನಾನು ಸುಮ್ಮನೆ ಇದ್ದೆ. ಸಡನ್ ಆಗಿ ಅಲ್ಲ ಕಾಲೆತ್ಬಿಟ್ರು. ಯಾಕೆ ಡ್ಯಾಡಿ, ನಿಮಗೆ ತಾಳ್ಮೆ ಜಾಸ್ತಿ ಅಂತನಾ? ಅಲ್ಲಾಗೆ ಕಾಲ್ ನೋವು ಬಂತಂತೆ, ಅದಕ್ಕೆ ಕಾಲೆತ್ಬಿಟ್ರು. ನಾನು ಕತ್ತೆತ್ಬಿಟ್ಟೆ. ಹಾಗೋ ಈಗೋ ಕೈ ಉರ್ಕೊಂಡು ಇಲ್ಲಿವರೆಗೂ ನಾನು ಬಂದೆ. ಚೆನ್ನಾಗಿ ಮಾತಾಡ್ತೀರಪ್ಪ. ನೋಡಮ್ಮ, ಈ ಪ್ರಪಂಚದಲ್ಲಿ ಎಲ್ಲನೂ ಒಂದು ಕಷ್ಟನೇ. ನಾವೇ ಹೇಗಾದ್ರೂ ನಗ್ತಾ ನಗ್ತಾ ಬದುಕಿ ತೋರಿಸ್ಬೇಕು. ಅಕ್ಸೆಪ್ಟೆನ್ಸ್ ಇಸ್ ಲೈಫ್. ಏನೋ ನನಗೆ ಇಂಗ್ಲೀಷು ಗೊತ್ತಮ್ಮ. ಇಸ್ ಇಟ್? ಯಾ ಸಂಬಡಿ ಕಾಲಿಂಗ್. ಅಪ್ಪ, ಅಪ್ಪ, ಎಲ್ಲೋದ್ರು? ಫೋನ್ ಇಲ್ಲೇ ಇದೆ. ಅಪ್ಪ, ಅಪ್ಪ, ಡ್ಯಾಡಿ, ಅಪ್ಪ, 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 ನಂಗೆ ಟೀ ಮಾಡಕ್ ಹೇಳಿದ್ರಾ? ನಾನು ಇಲ್ಲಿ ಟೀ ಮಾಡ್ದೆ. ಮಾಡೋವಾಗ ಕಾಲಿಂಗ್ ಬೆಲ್ ಹೊಡಿತು. ಆಗ ಈ ಡೋರ್ ತೆಗ್ದೇ ಇತ್ತು. ಅದಾದ್ಮೇಲೆ ಬಂದ್ ನೋಡಿದ್ರೆ ಇದು ಕ್ಲೋಸ್ ಆಗಿದೆ. ಅಪ್ಪ ಕಾಣಿಸ್ತಾ ಇಲ್ಲ. ಚಪ್ಪಲಿ ಕೂಡ ಇಲ್ಲೇ ಇದೆ. ಅಪ್ಪ ಯಾಕೆ ಈ ಚಪ್ಪಲಿ ಹಾಕೊಂಡಿರ್ಲಿಲ್ಲ? ಸಿ ಫೋನ್ ಕೂಡ ಇಲ್ಲೇ ಇದೆ. ಅಪ್ಪ ಕಾಣಿಸ್ತಿಲ್ಲ. ಸಮಥಿಂಗ್ ಇಸ್ ವೆರಿ ಫಿಶಿ. ಫೋನ್ ಕೂಡ ಇಲ್ಲೇ ಇದೆ. ಎಲ್ಲೋ ಇಲ್ಲೇ ಹೋಗಿರ್ಬೇಕು, ವಾಪಸ್ ಬರ್ತಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಮ್ಮಪ್ಪ ಯಾವತ್ತೂ ನನಗೆ ಹೇಳ್ದೆ ಎಲ್ಲೂ ಹೋಗೋದೇ ಇಲ್ಲ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಇವ್ರೆಲ್ಲೋದ್ರು? ರೈಟ್, ನಾ ವಿಚಾರಿಸ್ದೆ. ನಂಜುಣ್ಣನೇ ಏನೋ ಮಾಡಿದ್ದಾನೆ. ಇವಾಗಿಂದ ಅಲರ್ಟ್ ಆಗಿರ್ಬೇಕು. ನಿನ್ ತಂದೆ ವಾಪಸ್ ಬರ್ತಾರೆ. ಅವ್ರ ಫೋನ್ ತಗೋತೀನಿ. ಸರ್, ಸ್ವಲ್ಪ ಝೂಮ್ ಮಾಡಿ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಹಲೋ ಅಣ್ಣ, ಒಂದ್ ಚಿಕ್ಕ ಹೆಲ್ಪ್. ಸ್ವಲ್ಪ ಅರ್ಜೆಂಟ್ ಮ್ಯಾಟರ್. ವಾಟ್ಸ್ಆಪ್ ಅಲ್ಲಿ ಒಂದು ನಂಬರ್ ಕಳಿಸಿದೀನಿ. ಅದ್ಯಾವ ಸ್ಟೇಷನ್ ಲಿಮಿಟ್ಸ್ ಅಂತ ನನಗೆ ಸ್ವಲ್ಪ ಹೇಳ್ತೀರಾ? ಏನಪ್ಪ ನೀನು ರಿಯಲ್ ಎಸ್ಟೇಟ್ ಅಲ್ಲಿ ಇದೆಯಾ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಿದ್ದಾರೆ. ಏನಪ್ಪ ರೈಟ್? ಕೈ ಕಡಿತಿದ್ಯಾ ಅಣ್ಣ? ನೋಡ್ ಸ್ವಲ್ಪ ಹೇಳಿ ಅಣ್ಣ. ಆಟೋ ಸರಿನಪ್ಪ, ನೋಡಿ ಹೇಳ್ತೇನೆ. ಅಣ್ಣ, ಎಲ್ಗಣ ಹೋಗ್ಬೇಕು? ನೇರ ಹೋಗಪ್ಪ, ಹೇಳ್ತೀನಿ. ಹಲೋ, ಈ ಗಾಡಿದವ್ರಿಗೂ
ಲಾ ಅಂಡರ್ನಲ್ಲೇ ಇತ್ತು. ಈಗಷ್ಟೇ CBCID ಬದಲಾಯಿಸಿದ್ದಾರೆ. ಏನಪ್ಪ ರೈಟು? ಏನಾದ್ರು ಸಮಸ್ಯೆನಾ? ಅಣ್ಣ, ಆ ಗಾಡಿ ಇವಾಗ ಎಲ್ಲಿದೆ ಅಂತ ಕಂಡಿಡಕ್ಕಾಗುತ್ತಾ? ಆಗ ಸರಿ, ಹಾಗಿದ್ರೆ ನಾನೇನಾದರೂ ಮಾಡ್ತೇನೆ. ಸರ್ ಹೇಳಿ ಸರ್, ಎಲ್ಲಿ ಹೋಗ್ಬೇಕು? ನೀನ್ ಹೋಗ್ತಾ ಇರೋ, ನಾನು ಹೇಳ್ತೀನಿ. ಅಣ್ಣ ಹೋಗ್ತೇನೆ ಇದೀವಿ, ಎಲ್ಲಣ್ಣ ಹೋಗ್ಬೇಕು ಹೇಳಣ್ಣ. ಹೋಗಪ್ಪ, ಹೇಳ್ತೇನೆ. ಸರ್ ನಮಸ್ಕಾರ ಸರ್, ನಾನು CBCID ಆಫೀಸಿಂದ ಕೃಷ್ಣ ಮಾತಾಡ್ತಿರೋದು. ಸರ್ ಗಣೇಶನ್ ನಿಮ್ಮ ನಂಬರ್ ಕೊಟ್ಟಿದ್ದು. ಹಾ, ಹೇಳು. ಕೇಳಿದ್ದ ಗಾಡಿ ಈಗ ಕರೆಂಟ್ಲಿ ಚೇಪಾಕ್ ಹತ್ರ ಇರೋ ಕುಮಾರ್ ಲಾಡ್ಜ್ ಹತ್ರ ಇದೆ ಸರ್. ಯಾರೋ ಅಕ್ಯೂಸ್ನ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸರ್. ಗೂಗಲ್ ಪೇ ನಂಬರ್ ಕಳಿಸ್ತೀನಿ, ಸ್ವಲ್ಪ ನಾನು ನೋಡ್ಕೊಂಬಿಡಿ ಸರ್. ಹಣ ಎಲ್ಲ ಕರೆಕ್ಟಾಗಿ ಬರುತ್ತೋ? ಸರಿ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್. ನೋಡು, ಸ್ಟೇಡಿಯಂ ಹತ್ರ ಲಾಡ್ಜ್ ಕರ್ಕೊಂಡೋಗು. ಏನ್ ಸರ್, ಯಾವುದೋ ಆಫೀಸ್ ಅಂದ್ಬಿಟ್ಟು ಯಾವುದೋ ಲಾಡ್ಜಿಗೆ ಕರ್ಕೊಂಬಂದ್ಬಿಟ್ಟಿದ್ದೀರಾ? ಅದೆಲ್ಲ ಆಮೇಲೆ, ಅಷ್ಟು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡೋ. ಯಾಕೆ ಸರ್ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ದೀರಾ? ಸರ್ ನಮಸ್ತೆ ಸರ್. ಸರ್ ಅದೇ ಕುಮಾರ್ ಲಾಡ್ಜ್ ಸರ್, ರೂಮ್ ನಂಬರ್ 207 ಸರ್. ಕೂಡ್ಸಿರೋ 9 ಬರುತ್ತೆ, ನಿಮ್ಮ ಲಕ್ಕಿ ನಂಬರ್. ನಾವು ವಿಚಾರಿಸ್ತಾ ಇದ್ವಿ ಸರ್. ಹೇಳ್ತಾನೆ ಸರ್. ಆಯ್ತು ಸರ್, ಹೇಳೋ. ಒರಿಜಿನಲ್ ಎಲ್ಲ ಒರಿಜಿನಲ್ ಥರನೇ ಇದೆ. ಎಲ್ಲಿ ಹೊಡೆದಿದ್ದು? ಕೋಲ್ಕತ್ತಾನಾ ಇಲ್ಲ ಅಹಮದಾಬಾದ? ಹೊಡೆದೆ ಅಂತ ಹೇಳ್ತೀರಾ? ಸತ್ಯವಾಗಿ ನಾನು ಯಾರನ್ನೂ ಹೊಡೆದಿಲ್ಲ ಸರ್. ಏಯ್ ಗುಲ್ಡು, ಏನ್ ಮಕ್ಕರ ಕಳ್ಳೋಟ್ ಎಲ್ಲ ಇಟ್ಟಿದ್ಯಾ? ಕಳ್ಳೋಟು ಸರ್? ನೋಡ ಕಮಾಯಕ್ಕಂತರ ಇದ್ಯಾ? ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ನೀನು? ಏಯ್, ಎಷ್ಟು ಜನ ಇದ್ದೀರಾ? ಯಾವ ಗ್ರೂಪು? ಗುಡೌನಲ್ಲಿದೆಯೋ? ಅಲ್ಲ, ಪ್ರಮಾಣವಾಗಿ ನನಗೇನು ಗೊತ್ತಿಲ್ಲ ಸರ್. ನಾನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ. ಅದನ್ನೇ ಕಣ ಕೇಳ್ತಿರೋದು. ಆ ಹಾಸ್ಪಿಟ್ಲ್ ಲೀಸ್ಗೆ 1 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ಯಾ ತಾನೆ? ಅದರಲ್ಲಿ 5 ಲಕ್ಷ ಕಳ್ಳೋಟು. ಈ ಥರ ಇನ್ನೂ ಎಷ್ಟು ಕೆಲಸ ಮಾಡಿದ್ಯೋ ಸರ್? ನೀವು ಹೇಳಿದ ಮೇಲೆ 5 ಲಕ್ಷ ಕಳ್ನೋಟ್ ಅಂತ ಗೊತ್ತಾಗಿದ್ದು. ತಂಬುಚೆಟ್ಟಿ ಸರ್ಕಲ್ನಲ್ಲಿ ನೇಯಪ್ಪನ್ ಅಂತ ಒಬ್ರು ಇದ್ದಾರೆ. ಅವರೊಂದು ಡಾಕ್ಯುಮೆಂಟ್ ಕೊಟ್ಟು 1 ಕೋಟಿ ಇಸ್ಕೊಂಡ್ರು. ಅದನ್ನು ಹಾಗೆ ಎತ್ಕೊಂಡಾಗ ಅಲ್ಲಿ ಕೊಟ್ಬಿಟ್ಟೆ ಸರ್. ಬೇರೆ ಏನೂ ನನಗೆ ಗೊತ್ತಿಲ್ಲ ಸರ್. ಹಾಗಿದ್ರೆ ಅವನು ನಿನ್ನ ಎಮಾರಿಸ್ತ ಅಂತ ಹೇಳ್ತಾ ಇದೀಯಾ? ಇಲ್ಲ ಸರ್, ಅಯ್ಯಪ್ಪನ ಜೊತೆ ನಾನು ಯಾಮರ್ಬಿಟ್ಟೆ ಸರ್. ಯಾರು? ಮಾಲಿಕ್ ಬೈನ ನೋಡ್ಬೇಕು. ಮಾಲಿಕ್ ಬಾಯ? ಯಾರು ಸರ್, ಯಾರೋ ಮಾಲಿಕ್ ಬಾಯ್ನ ಹುಡ್ಕೊ ಬಂದಿದ್ದಾರೆ. ಮಾಲಿಕ್ ಬಾಯ್ ಇಲ್ಲಿರೋದು ನಿಂಗೆ ಹೆಂಗೋ ಗೊತ್ತು? ಏನೋ ಕೇಳ್ತಾ ಏನ್ ಸುಮ್ಮನೆ ನಿಂತಿದ್ಯಾ? ಯಾರೋ ನೀನು? ಏನ್ ಮಾಡ್ತೀಯಾ? ನಾನು ಬಾಯ್ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಸರ್. ರಿಯಲ್ ಎಸ್ಟೇಟ್ ಕೆಲಸ ನಮ್ದು. ಅದು ಈಗ. ಹಿಂದೆ ನನ್ನ ಮೇಲೆ 12 ಮರ್ಡರ್ ಕೇಸ್, 8 ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದೆ. ಗಮನ ಇಟ್ಟು ಕೇಳಿ. ಇತ್ತು, ಯಾವುದು ಕನ್ವಿಕ್ಟ್ ಆಗಿಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಅವಾಗೆಲ್ಲ ಯಾರೇ ನನ್ನ ಮೇಲೆ ಕೈ ಮಾಡಿದ್ರು ಅವ್ನ ಯೂನಿಫಾರ್ಮ್ ಹಾಕಿರ್ಲಿ ಹಾಕ್ತೇ ಇರ್ಲಿ, ಅವ್ನ ಕೈ ಕಾಲು ಮುರಿದ್ಬಿಟ್ಟು ಅಲ್ಲಿಂದ ಜಾಗನ ಖಾಲಿ ಮಾಡ್ತಾ ಇದ್ದೆ ನಾನು. ಅದು ಆಗ ಸರ್. ಈಗ ಸೈಲೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. 5 ನಿಮಿಷ ಬಾಯ್ ಜೊತೆ ಮಾತಾಡಿ ಹೋಗ್ತೀನಿ. ಇಲ್ಲೇನು ನಡೀತಿದ್ಯಾ ಗೊತ್ತಿಲ್ಲ. ರೈಟು, ಕಳ್ಳೋಟು, ಜೈಲು, ರಿಮ್ಯಾಂಡ್ ಅಂತ ಬಯಾಡಿಸ್ತಿದ್ದಾರೆ. ನೀನೊಂದು ಡಾಕ್ಯುಮೆಂಟ್ ಕೊಟ್ಟೆ ಅಲ್ವಾ? ಹೌದು. ಅದು ಯಾವಾಗಲೂ ಇಡೋ ಕಡೆ ಹಿಡ್ದೆ ಬೇರೆ ಎಲ್ಲ ಕೊಟ್ಟು ದುಡ್ಡು ಇಸ್ಕೊಂಡೆ. ಎಲ್ಲಿ? ತಂಬುಚೆಟ್ಟಿ ಸ್ಟ್ರೀಟಲ್ಲಿ. ಯಾರ ಹತ್ರ? ಮಂಗಳ ಫೈನಾನ್ಸ್ ಮೇಯಪ್ಪ. ಮೇಯಪ್ಪನ್ ಫೋನ್ ನಂಬರ್ ಇದೆಯಾ? ಫೋನಲ್ಲಿದೆಪ್ಪ. ಸರಿ ಬಿಡಿ, ನಿಮ್ಮ ಫೋನ್ ನನ್ನ ಹತ್ರ ಇದೆ, ನಾನು ನೋಡ್ಕೋತೀನಿ. ರೈಟು, ತಾಯಿಲ್ದ ಮಗು ಹೊರಗಡೆ ಇದ್ದಾಳಪ್ಪ. ನಾನು ಈ ವಯಸ್ಸಲ್ಲಿ ಜೈಲಿಗೆ ಹೋದ್ರೆ ಒಳಗೆ ಸತ್ತೋಗ್ತೀನಯ್ಯ. ಏನ್ ಬೈ ಇದು? ನಿಮ್ಗೇನು ಆಗೋದಿಲ್ಲ, ನಾನು ಇದೀನಿ ತಾನೆ. ನಿಮ್ಮನ್ನ ಒಂಟಿ ಆಗೋದಕ್ಕೆ ಬಿಡೋದಿಲ್ಲ. ಸರಿ ಅಣ್ಣ, ರೈಟ್ನ ಎತ್ತಣ ಅಂತಾನೆ ಹೋಗಿದ್ದು.
ಅಷ್ಟರಲ್ಲಿ ರೈಟ್ನ ಮತ್ತೆ ಮಾಲಿಕ್ ಬಾಯ್ನ ಪೊಲೀಸ್ ಕರ್ಕೊಂಡು ಹೋಗ್ಬೋದು. ನನಗೇನೋ ಅವ್ರು ಮಾಮೂಲು ಪೊಲೀಸ್ ಥರ ಕಾಣಿಸ್ಲಿಲ್ಲ, ಏನೋ ಸ್ಪೆಷಲ್ ಪೊಲೀಸ್ ಥರ ಇದ್ದರು. ಅದಕ್ಕೆ ಹಿಂದೆ ಬಂದ್ಬಿಟ್ವಿ.